ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮ ಪಾವನ ಚರಣಾರವಿಂದಗಳು ನಮಿಸಿ, ಯಾವ ಶ್ರೀಮನ್ನಿಜ ಗುಣ ಶಿವೇಜಿ ಬರೆಯರ ಷಟ್ಶಾಸ್ತ್ರಗಳಿಗೆ ತಾತ್ಪರ್ಯವನ್ನು ಬರೆದು ಬ್ರಹ್ಮಲೀನ ಅಂತ ಆರುಢದೂತಿ ಸದ್ಗುರು ಶಿವಪುತ್ರ ಅರ್ಜುನವರ ಪರಮ ಪಾವನ ಚರಣಾರವಿಂದಗಳು ನಮಿಸಿ, ಮತ್ತು ಅಧಿಕರಣವಾಗಿ ಇಟ್ಟುಕೊಂಡಂಥ ವಿಷಯ ಯಾವುದು ಅಂತಂದರೆ, ಚನ್ನಬಸವಣ್ಣವರಿಂದ ವಿರಚಿತವಾಗಿರತಕ್ಕಂಥ ಒಂದು ವಚನವನ್ನು ಆಧಾರವಾಗಿಟ್ಟಿದ್ದಾರೆ. ಆ ವಚನ ಯಾವುದು ಅಂತಂದರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳ ಜಿಕ್ಕುವರು, ಮನದ ಮೈಲಿಯೇ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಮ ದೇವರ ಶರಣರ ಅನುಭವ ಮಾಡುವುದು. ಈ ಸುಂದರವಾದ ವಚನದೊಳಗೆ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು. ಮಂಡೆ ಅಂತಂದ್ರೆ ಏನ್ರಿ? ಮಂಡೆ ಅಂದ್ರೆ ಮತ್ತೆ ಬಿತ್ತಾಕ ಹೋಗಿರಲ್ಲ, ಆ ಮಂಡೆ ಅಲ್ಲ, ಮತ್ತೆ ಜೋಳ ಬಿತ್ತಾಕ ಹೋಗಿರಲ್ಲ. ಮಂಡೆ ಅಂದ್ರೆ ಈ ಮಂಡೆ ಮತ್ತೆ ಬೆನ್ನ ಸುಭಾಷ ಅಪ್ಪೋಳ್ ನಿನ್ನ ಒಂದು ಶ್ಲೋಕ ಹೇಳಿದ್ರೆ ಅದ್ರಾಗ ಐತಿದ್ ಮಂಡೆ ಅಂತ. ಮಂಡೆ ಅಂದ್ರೆ ಏನು? ತಲೆ ಅಂದಂಗೆ. ಆ ಕಡೆ ಮೈಸೂರು ಕಡೆ ಭಾಷೆ ಅದು. ಮಂಡೆ ಅಂತ ತಲೆ ಹೊಲಸಾದ್ರೆ ಏನು ಮಾಡ್ತೀವಿ ಅಂದ್ರೆ ನಾವು ಮಹಾಮಜ್ಜನವ ಮಾಡುವರು. ಸೋಪು, ಶಾಂಪೂ ಇತ್ಯಾದಿ ಹಲವುಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ತಲೆಯನ್ನು ಸ್ವಚ್ಛ ಮಾಡ್ಕೋತೀವಿ. ವಸ್ತ್ರ ಮಾಸಿದೊಡೆ ಮಡಿವಾಳ ಜಿಕ್ಕುವರು. ನಮ್ಮ ಬಟ್ಟೆಗಳ ಹೊಲಸಾದು ಅಂತಂದ್ರೆ ಮಡಿವಾಳ ಅಂದ್ರೆ ಬಟ್ಟೆ ತೊಳೆಯೋರು ಕೊಡ್ತಿದ್ದೇವೆ ಹಿಂದಕ್ಕೆ. ಇವಾಗ ವಾಷಿಂಗ್ ಮೆಷಿನ್ ಬಂದಾವ, ಅಲ್ಲೇ ಮನ್ಯಾಗ ತೊಳ್ಕೊತಾರೆ. ವಾಷಿಂಗ್ ಮೆಷಿನ್ ಎಲ್ಲ ತಾವ ತೊಳ್ಕೊತಾರೆ ಅಷ್ಟೇ. ಎರಡು ಉದಾಹರಣೆಗಳನ್ನು ಕೊಟ್ಟು ಮೂರನೇ ಉದಾಹರಣೆ ಮನದ ಮೈಲಿಗೆ ಇನ್ನೊಂದು ಹೇಳಿದ್ದಾರೆ, ಮುಖ್ಯವಾದ್ದು. ನಮ್ಮ ಮನಸ್ಸು ಕೂಡ ಮೈಲಿಗೆ ಆಗೈತಿ, ಹೊಲಸಾಗೈತಿ. ಆ ಮನದ ಮೈಲಿಗೆ ತೊಳೆಯಬೇಕಾದರೆ ಏನು ಮಾಡ್ಬೇಕ್ರಿ? ಅದಕ್ಕೂ ಶಾಂಪೂ, ಸೋಪು, ಲೈಫ್ ಬಾಯ್ ಏನೇನು ಭಾಳ ಅದಾವು. ಅವೆಲ್ಲ ಹಚ್ಚಿ ತೊಳೆದ್ರೆ ಮತ್ತು ಮನುಷ್ಯನ ಮೈಲಿಗೆ ಮನುಷ್ಯನ ಹೊಲಸು ಹೋಗ್ತೈತಿ ಅನ್ನಂದ್ರೆ ಹೋಗೋದಿಲ್ಲ. ಆ ಮನದ ಮೈಲಿಗೆ ಹೋಗಬೇಕಾಗಿತ್ತು, ಅದಕ್ಕೂ ಒಂದು ಶಾಂಪೂ ಐತಿ. ಯಾವ ಶಾಂಪೂ, ಯಾವ ಸೋಪು ಅಂತಂದ್ರೆ ಸತ್ಸಂಗವೆಂಬ ಸೋಪು ಅಂದಂಗದು. ಈ ಸತ್ಸಂಗದೊಳಗೆ ನಾವು ಬಂದ್ರೆ ಆ ಮನದ ಮೈಲಿಗೆ ಹೋಗ್ತೈತಿ. ಅದಕ್ಕೆ ಅಲ್ಲಿ ಚನ್ನಬಸವಣ್ಣವ್ರು ಬರೆದ್ರು, ಶರಣರ ಅನುಭವ ಮಾಡುವುದು. ಅನುಭವ ಅಂದ್ರೇನು? ಅನುಭವ ಅಂತಂದರೆ ವಿಶೇಷವಾಗಿ ಅರ್ಥವನ್ನು ಬರ್ಕೊಂಡು ಬಂದಾರೆ. ದೇವರನ್ನು, ಶಾಸ್ತ್ರವನ್ನು, ಬ್ರಹ್ಮವನ್ನು ಅರಿತಂಥವರಿಗೆ ಅನುಭಾವಿಗಳು ಅಂತ ಕರೀತಾರೆ. ಅಂಥ ಅನುಭಾವಿಗಳ ಸಂಘವನ್ನು ಮಾಡುವುದು ಅಂದರೆ ಒಳ್ಳೆಯವರ ಸಂಘ, ಸಜ್ಜನರ ಸಂಘವನ್ನು ಮಾಡಬೇಕು ಅನ್ನುವಂಥ ಒಂದು ತಾತ್ಪರ್ಯವನ್ನು ಇಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಮನಸ್ಸು ಮೈಲಿಗೆ ಆಗಿದೆ. ಮೈಲಿಗೆ ಅಂದ್ರೆ ಏನ್ರಿ? ಮೈಲಿಗೆ ಮೊಡಚಟ್ಟು ಅಂತಾರಲ್ಲ, ಅಂದ್ರೆ ಹೊಲಸಾಗೈತಿ ಅಂತ ನಮ್ಮ ಮನಸ್ಸು. ಹೇಗಿತ್ತು ನಮ್ಮ ಮನಸ್ಸು? ಹೊಲಸು ಯಾಕಾಯ್ತು ಅಂದ್ರೆ ಚಲೋ ಇತ್ತಂತ. ಈಗ ಸಣ್ಣ ಸಣ್ಣ ಮಕ್ಕಳು ಅದಾವಲ್ಲಿ, ಸಣ್ಣ ಮಕ್ಕಳು ಮನಸ್ಸು ಸ್ವಚ್ಛ ಭಾಳ ಇರ್ತದಂತೆ. ಅದ ಹೆಂಗೆ ನಾವು ಬೆಳಿತೇವಲ್ಲ ಹಂಗೆ ನಮ್ಮ ಮನಸ್ಸು ಹೊಲಸಾಕೋದು ಬರ್ತದಂತ ನೋಡ್ರಿ. ಮೊದಲ ನಮ್ಮ ಬಟ್ಟೆಗಳು ಬಹಳ ಹೊಲಸಿದ್ವು ಅಂತ, ಮನಸ್ಸು ಸ್ವಚ್ಛ ಇತ್ತಂತ. ಈಗ ಹಂಗಾಗಲ್ಲ, ಮನಸ್ಸುಗಳೆಲ್ಲ ಹೊಲಸಾಗ್ಯಾವು. ಬಟ್ಟೆರೇ ಅಗದಿ ಖಡಕ್ ಬಟ್ಟೆ ಆಗ್ಯಾವ. ನಮ್ಮ ಖಡಕ್ ಅಂದ್ರೆ ಇಸ್ತ್ರಿ ಬಟ್ಟೆ ಆಗ್ಯಾವ. ಅದು ಇಸ್ತ್ರಿ ಹೋಗಿ ಎಲ್ಲೆಲ್ಲಿ ಜಮ್ಕಂಡ್ಯಾಗ ಹೊಡ್ಕೊಂಡು ಬರ್ತಾರೆ ರೀ. ಇಲ್ಲಿ ಅದಾರ ಅವರು, ಇಲ್ಲೇ ಮುಂದೆ ಕೂತಾರೆ, ಭಾಳ ದೂರಿಲ್ಲ. ಮತ್ತೆ ಅವ್ರ ಹೆಸರು ಹೇಳೋದಲ್ಲ. ಮತ್ತೆ ಇರಲಿ, ಮನಸ್ಸು ನಮಗೆ ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಶರಣರ ಸಂಘವನ್ನು ಮಾಡಬೇಕು, ಅನುಭಾವಿಗಳ ಸಂಘವನ್ನು ಮಾಡಬೇಕು ಅಂತ ಹೇಳಿದರು. ಅಂದ್ರೆ ಇಲ್ಲಿ ಮತಿಗೆ ಮಂಗಲ ವೀವುದಾವುದು ಉತ್ತಮರ ಸಂಘ ಅಂತ ನಿಜಗುಂಡ್ರು ಹೇಳಿದ್ದಾರೆ 14ನೇ ಪದ್ಯದೊಳಗೆ. ಅದೇ ಚನ್ನಬಸವಣ್ಣವರು ಇನ್ನೊಂದು ವಚನದಾಗ ಬಹಳ ಸುಂದರವಾಗಿ ಬರ್ದಾರ. ಅವರು ಹೊರಗಿನ ಮಂಡೆಯನ್ನು ಸ್ವಚ್ಛ ಮಾಡಿಕೊಳ್ಳಬಹುದು, ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳಬಹುದು, ಆದರೆ ಈ ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛ ಮಾಡಿಕೊಳ್ಳುವುದಷ್ಟು ಸುಲಭವಿಲ್ಲ ಅಂತ ಬರ್ಕೊಂಡ್ಬಂದಾರ ನೋಡಿ ಬಹಳ ಸುಂದರವಾಗಿ. ಯಾಕಂತಂದರೆ ಹೊರಗಿಂದ ಕಣ್ಣಿಗೆ ಕಾಣತೈತಿ ನಮಗೆ, ಆದರೆ ಕಣ್ಣಿಗೆ ಕಾಣಲಾರಂಥ ಈ ಮನಸ್ಸೈತಲ್ಲ, ಈ ಮನಸ್ಸನ್ನು ನಾವು ಮೈಲಿಗೆಯನ್ನು ತೊಳೆಯಲಾರದೆ ಏನಾಗ್ಯೇವಿ ಅಂತಂದರೆ
ಈ ಸಂಸಾರದೊಳಗೆ ನಾವು ತೊಳಲಾಕತ್ತೇವಿ. ಇಂಥ ಮನಸ್ಸಿನ ಮೈಲಿಯನ್ನು ತೊಳೆಯಲಾರದೆ ಅನಂತ ತೊಳಲುವವರನ್ನು ಬಳಲುವವರನ್ನು ನಾನು ಏನಂತ ಅಲ್ಲಿ ಅಂತಾರೆ ಬಸವಣ್ಣ, ಚನ್ನಬಸವಣ್ಣವರೇ ಇನ್ನೊಂದು ವಚನದೊಳಗೆ. ಯಾಕಂತಂದ್ರೆ ಆ ಮನಸ್ಸು ಹೇಳಿದ್ದಾರೆ, ಮನಸ್ಸಂದ್ರೇ ಬಹಳ ಕೆಟ್ಟೈತಿ. ನಾವೇನೋ ಇಲ್ಲಿ ಬಂದು ಎಲ್ಲರೂ ಕುಂತೇವೆ ನೋಡ್ರಿ, ಎಲ್ಲರೂ ಕೂಡ ಇಲ್ಲಿ ಈ ಸಿದ್ಧಾರೂಢಜ್ಜನ ಆವರಣದೊಳಗೆ ಬಂದು ಕುತ್ಕೊಂಡೀವಿ. ಆ ಮನಸ್ಸು ಅಂತೈತಿ, ನೀವು ಇಲ್ಲೇ ಕೊಂದರಿ ನಾವು ಅಟ್ಟ ದ್ರಾಕ್ಷಿ ಹೊಲಕ್ಕೆ ಹೋಗಿ ಬರ್ತೇವೆ ಅಂತ ತಿಳ್ಕೊಂಡು ಅದು ಹೋಗ್ಬಿಡ್ತೇವೆ ಅಂತ. ಅಷ್ಟೊಂದು ಚಂಚಲ ಐತಿ ಮನಸ್ಸು ಅಂದ್ರೇನೆ. ಯಾಕೆ ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ, ಬಹಳ ಚಂಚಲ ಐತಿ ನನ್ನ ಮನಸ್ಸು. ನಾವೊಂದು ದಲಿದು ಅರ್ಜುನ ಹೇಳ್ತಾನೆ ಕೃಷ್ಣ ಪರಮಾತ್ಮನನ್ನು ಕುರಿತು, ಚಂಚಲವಂತ 10 ವಸ್ತುಗಳದಾವಂತ ಈ ಲೋಕದೊಳಗೆ. ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರು ಮಾ ಮದೋ ಮಚ್ಚೋ ಮಕಾರ ದುಶ್ಚಂಚಲಾಹ. 10 ವಸ್ತುಗಳು ಚಂಚಲದವಂತ. 10 ಚಂಚಲ ವಸ್ತುಗಳಲ್ಲಿ ಮನಸ್ಸನ್ನು ಮೊದಲು ಹೇಳ್ಯಾರ ನೋಡ್ರಿ. ಎಲ್ಲಕ್ಕಿಂತ ಕೆಟ್ಟಂದ್ರೆ ಇದ ನೋಡ್ರಿ. ಅದಕ್ಕ ಮನಸ್ಸಿಗೆ ಲಕ್ಷಣ ಬರೆದ್ರು, ಸ್ಪರ್ಶರಹಿತತ್ವೇ ಸತಿ ಕ್ರಿಯಾವಾನ್ ಮನಃ. ಏನು ನೋಡ್ರಿ, ಈ ಮನಸ್ಸು ಎಲ್ಲೆಲ್ಲಿ ಹೋಗಿ ಬರ್ತದೆ. ಇದು ದ್ರಾಕ್ಷಿ ಹೊಲಕ್ಕೆ ಹೋಗಿ ಬರ್ತೈತಿ. ಈಗ ನೋಡ, ಊರಂದ್ರೆ ಊರಿಗೆ ಹೋಗ್ತು, ಮನೆ ಅಂದ್ಗಡೆ ಮನೆಗೆ ಹೋಗ್ತೈತಿ, ಬೆಂಗಳೂರಿಗೆ ಹೋಗ್ತೈತಿ, ದಿಲ್ಲಿಗೆ ಹೋಗ್ತೈತಿ. ಯಾಕ? ಸ್ಪರ್ಶ ರಹಿತತ್ವೇ ಸತಿ ಕ್ರಿಯಾವಾನ ಮನ. ಎಲ್ಲಿ ನೋಡಿದ್ವಿ, ಎಲ್ಲಿ ಏನು ಹಾಯ್ದಿಲ್ಲ, ಏನಿಲ್ಲ, ಎಲ್ಲಿ ಮುಟ್ಟುದಾನೆ ಇಲ್ಲಿದು. ಆದರೂ ಕೂಡ ಕ್ರಿಯಾವಾನ ಮನ, ಕ್ರಿಯೆಯನ್ನು ಮಾಡೋದು ಬಿಟ್ಟಿಲ್ಲ ನೋಡಿ ಮನಸ್ಸು. ಅದಕ್ಕೆ ಮನಸ್ಸು ಅಂತ ಕರೆದಾರಿದಕ್ಕೆ. ಇಷ್ಟೊಂದು ಚಂಚಲವಂತ ಮನಸ್ಸೈತಿ. ಆ ಮನಸ್ಸು ಪರಿಶುದ್ಧ ಆಗಬೇಕಾಗಿತ್ತು ಅಂದರೆ ಶರಣರ ಸಂಘವನ್ನು ಮಾಡಬೇಕು, ಅನುಭಾವಿಗಳ ಸಂಘವನ್ನು ಮಾಡಬೇಕು, ಅನುಭವಿಗಳ ಸಂಘವನ್ನು ಮಾಡಬೇಕು ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಹೇಳಿದ್ದಾರೆ. ಯಾಕಂದ್ರೆ ಆ ಶರಣರ ಸಂಘವನ್ನು ನಾವು ಮಾಡಿದೇವೆ ಅಂತಂದರೆ ಆ ಸಂಘ ಏನು ಮಾಡ್ತದೆ ಅಂದ್ರೆ ನಮ್ಮನ್ನು ಮುಂದಕ್ಕೆ ಹೋಯ್ತು ಅಂತದ್ದು. ಈ ಲೋಕದೊಳಗೆ ನೋಡ್ರಿ, ಈ ಒಂದು ಇರ್ವಿ ಈಗ ಎಲ್ಲಿಗೆ ಹೋಗ್ಬೇಕಾಗೈತಿ ಅಂದ್ರೆ ದಿಲ್ಲಿಗೆ ಹೋಗ್ಬೇಕಂತ ತಿಳ್ಕೊರಿ. ದಿಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಆ ಎರ್ವಿ ಆ ದಿಲ್ಲಿಗೆ ಹೋಗೋರ ಸಂಘ ಮಾಡ್ಬೇಕದು. ಅವ್ರ ಚೀಲವನ್ನು ಆಶ್ರಯ ಮಾಡ್ಕೋಬೇಕು. ಅವ್ರ ಕೈ ಚೀಲೋ ಎಲ್ಲ ಸುಟ್ಟಿಗೆ ಆಶ್ರಯ ಮಾಡ್ತು ಅಂದ್ರೆ ಆ ಎರ್ವಿ ದಿಲ್ಲಿಗೆ ಹೋಗೇ ಬಿಡ್ತದ. ಹಂಗೆ ನಾವು ಕೂಡ ಅನುಭಾವಿಗಳ ಸಂಘವನ್ನು ಮಾಡಿದರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿ ನಾವು ಕೂಡ ಮೋಕ್ಷವೆಂಬ ಪುರವನ್ನು ಮುಟ್ಟಲಿಕ್ಕೆ ಕಾರಣ ಆಗತೈತಿ ಅನ್ನುವಂಥ ವಿಚಾರ ಇಲ್ಲಿ ಐತಿ.